Hi champs, welcome to 10 power 100. So ಈ ವಿಡಿಯೋದಲ್ಲಿ ಲೆಟ್ಸ್ ಡಿಸ್ಕಸ್ ಅಬೌಟ್ ಎಕ್ಸರ್ಸೈಸ್ 3.1 ಮಕ್ಕಳೇ. ಓಕೆ, ಸೊ ಆಲ್ರೆಡಿ ಇದರದ ಫಸ್ಟ್ ಪಾರ್ಟ್ ಒಂದು ಕನ್ವರ್ಷನ್ ಆಫ್ ರೇಡಿಯನ್ ಟು ಡಿಗ್ರಿ ಆ ಪಾರ್ಟ್ ನಾನು ಕ್ಲಿಯರ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಆಯ್ತಾ. ಸೊ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಸೊ ಪ್ಲೀಸ್ ಗೋ ಅಂಡ್ ವಾಚ್ ದಟ್ ವಿಡಿಯೋ. ಸೊ ಕ್ಲಿಯರ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳೇ. ಓಕೆ, ನಿಮಗೆ ಅದು ಒಂದು ಸ್ವಲ್ಪನೂ ಅರ್ಥ ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಆ ವಿಡಿಯೋ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಬಂದು ಅದರದ್ದು ಕಂಟಿನ್ಯೂಷನ್ ಪಾರ್ಟ್. ಓಕೆ, ಸೊ ಇದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾ ಮೇಲೆ ಸ್ವಲ್ಪ ವರ್ಡ್ ಪ್ರಾಬ್ಲಮ್ಸ್ಗಳಿದೆ. ಓಕೆ, ಸೊ ಆ ವರ್ಡ್ ಪ್ರಾಬ್ಲಮ್ಸ್ ಮೇಲೆ ಈ ವಿಡಿಯೋ ಆಗಿರುತ್ತೆ. ಸೊ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಮಕ್ಕಳೇ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆಯ್ತಾ. ಇದೇನಾದರೂ ನಿಮಗೆ ಯೂಸ್ಫುಲ್ ಆಗಿದೆ ಸೊ ಪ್ಲೀಸ್ ಶೇರ್ ಇಟ್ ಟು ದ ಫ್ರೆಂಡ್ಸ್, ಸೊ ಲೆಟ್ ದೆಮ್ ಆಲ್ಸೋ ಗೆಟ್ ದ ಬೆನಿಫಿಟ್ ಔಟ್ ಆಫ್ ಇಟ್, ಸೊ ದ್ಯಾಟ್ ಲೈಕ್ ಎಲ್ರಿಗೂ ಒಂಥರ ಯೂಸ್ ಆಗಿದೆ. ದಟ್ಸ್ ವೈ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಮಕ್ಕಳೇ, ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಸೊ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ಈ ಎಕ್ಸರ್ಸೈಸ್ ಮೇಲೆ ಫೋಕಸ್ ಮಾಡ್ತೀನಿ. ಇಷ್ಟು ಕ್ವಶನ್ಸ್ಗಳಿದೆ ನಮಗೆ ಆಯ್ತಾ. ಇಷ್ಟು ಕ್ವಶನ್ಸ್ಗಳಲ್ಲಿ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇದು ಮತ್ತೆ ಇದನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಆಯ್ತಾ, ಕ್ಲಿಯರ್ ಆಗಿ ಆಯ್ತಾ. ಇದು ಸ್ವಲ್ಪ ಕಷ್ಟ ನಿಮಗೆ, ಬಟ್ ನಾನು ಏನ್ ಮಾಡಿದೆ ಅಂದ್ರೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಜಸ್ಟ್ ಗೋ ಥ್ರೂ ದಿಸ್. ಸೊ ದೆನ್ ಐಲ್ ಬಿ ಡಿಸ್ಕಸಿಂಗ್ 3, 4, 5, 6, 7 ವಿತ್ ಕ್ಲಿಯರ್ ಆಗಿ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಲೈಕ್ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಡೋದ್ರಿಂದಾಗಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಜಸ್ಟ್ ವಾಚ್ ದಿಸ್ ವಿಡಿಯೋ, ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಒನ್ ಬಂದು ರಿಲೇಷನ್ ಬಿಟ್ವೀನ್ ಲೆಂತ್ ಆಫ್ ಆರ್ಕ್, ಆಂಗಲ್ ಅಂಡ್ ರೇಡಿಯಸ್. ಓಕೆ, ಸೊ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಅನ್ನಿಸ್ಬೋದು ಲೈಕ್ ಇದು ಸ್ವಲ್ಪ ಕಷ್ಟ ಅಂತ, ಬಟ್ ಟ್ರಸ್ಟ್ ಮೀ, ಇಟ್ ಇಸ್ ನಾಟ್ ಕಷ್ಟ ಮಕ್ಕಳೇ. ಓಕೆ, ನಾನು ಇದನ್ನ ನಿಮ್ಮ ಗ್ರೇಡ್ 10 ಫಾರ್ಮುಲಾಗೆ ಒಂದು ಕನ್ವರ್ಟ್ ಮಾಡ್ತೇನೆ. ಓಕೆ, ಅದಕ್ಕೆ ಕಂಪೇರ್ ಮಾಡಿ ನಿಮಗೆ ಒಂದು ಈಸಿಯಾಗಿ ಮೆಥಡ್ ಹೇಳ್ಕೊಡ್ತೇನೆ. ಸೊ ಗ್ರೇಡ್ 10 ಅಲ್ಲಿ ಒಂದು ಮೆಥಡ್ ಕಲ್ತ್ರಿ. ಸೊ ಆರ್ಕ್ ಲೆಂತ್ ಆಫ್ ಅ ಸೆಕ್ಟರ್ ಎರಡು ಫಾರ್ಮುಲಾ ಇತ್ತು. ಒಂದು ಏರಿಯಾ ಆಫ್ ಸೆಕ್ಟರ್. ಸೊ ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು theta by 360 into pi r square is area of sector. Okay, then what is one more, that is arc length. L is equal to theta by 360 into 2 pi r ಅಂತ ಒಂದು ಕಲ್ತ್ರಿ. So that formula I am going to take ಆಯ್ತಾ. So L is equal to theta by 360 degree into, so circumference of circle is 2 pi r. So this is the formula that you learned in grade 10 ಅಲ್ವಾ. ಸೊ ಇವಾಗ ಈ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 360 ಡಿಗ್ರಿನ ನಾವು ರೇಡಿಯನ್ ಮೆಷರ್ಲಿ ಬರೆಯೋಣ. ಓಕೆ, ಸೊ ವಿ ನೋ ದಟ್. ಸೊ 360 ಡಿಗ್ರಿ ಇಸ್ ಈಕ್ವಲ್ ಟು ಸೊ 2 pi radians. ಸೊ ನಾವು ದಿಸ್ 360 ಡಿಗ್ರಿ ಐ ವಿಲ್ ರೈಟ್ ಇಟ್ ಆಸ್ 2 pi ಮಕ್ಕಳೇ. ಓಕೆ, ಸೊ L is equal to ಏನಾಗುತ್ತೆ, L is equal to theta by 2 pi into 2 pi r into 2 pi r. ಸೊ ಈ 2 pi ಗೆ ಈ 2 pi ಕ್ಯಾನ್ಸಲ್ ಆಗುತ್ತೆ. So L is equal to theta into r. L is equal to theta into r. So this is the formula that we are actually looking at, ಆಯ್ತಾ. So this is the relation between arc length. ಇಲ್ಲಿ ನೋಡಿ, length of arc, length, angle and the radius. So L is equal to theta into r. This is the formula ಅಷ್ಟೇ. ಈ ಡೆರಿವೇಶನ್ ಏನು ಬೇಕಾಗಿಲ್ಲ ಆಯ್ತಾ, ಬಟ್ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇವಾಗ ಓಕೆ, ಸೊ L is equal to theta into r ಲೈಕ್ ನೆನ್ಪಿರುತ್ತೆ ಆಯ್ತಾ. ಬಟ್ ಎಕ್ಸಾಮ್ ಅಲ್ಲಿ theta is equal to L into r, r is equal to something and all you will write it ಮಗ. That's why ಈಗ ಗೊತ್ತಿರೋ ಫಾರ್ಮುಲಾದಲ್ಲೇ ನೀವೇ ಡಿರೈವ್ ಮಾಡಿ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಯು ಕ್ಯಾನ್ ಡಿರೈವ್ ಬೈ ಯುವರ್ ಸೆಲ್ಫ್. ಓಕೆ, ನಾವು L is equal to theta into r is the actual formula. So L is equal to theta into r. ಓಕೆ, ಬಟ್ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಆಯ್ತಾ, ಈ ಥೀಟಾ ಯಾವಾಗಲೂ ರೇಡಿಯನ್ ಮೆಷರ್ ಅಲ್ಲಿ ಇರುತ್ತೆ. ಸೊ ಥೀಟಾ ವೇರ್ ಥೀಟಾ ಇಸ್ ಇನ್ ರೇಡಿಯನ್ ಮೆಷರ್. ಥೀಟಾ ವಿಲ್ ಬಿ ಆಲ್ವೇಸ್ ಇನ್ ರೇಡಿಯನ್ ಮೆಷರ್. ಸೊ ಇವಾಗ ಇದನ್ನೊಂದು ಮಾತ್ರ ತಲೆಯಲ್ಲಿ ಇಟ್ಕೋಬೇಕು. ಸೊ ಡಿಗ್ರಿ ಮೆಷರ್ ಇರಲ್ಲ, ಡಿಗ್ರಿ ಮೆಷರ್ಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ಬೇಕು ಅಂದ್ರೆ, ಬಟ್ ಆಲ್ವೇಸ್ ದಿಸ್ ವಿಲ್ ಬಿ ಇನ್ ರೇಡಿಯನ್ ಮೆಷರ್. ಸೊ ದಿಸ್ ಇಸ್ ದ ಫಾರ್ಮುಲಾ, L is equal to theta into r. ಸೊ ದಿಸ್ ಲೈಕ್ ಇವಾಗ ನಾವು ಏನೇನು ನಾವು ಡಿಸ್ಕಸ್ ಮಾಡಕ್ ಹೋಗ್ತೀವಿ ವರ್ಡ್ ಪ್ರಾಬ್ಲಮ್ಸ್, ಎಲ್ಲ ವರ್ಡ್ ಪ್ರಾಬ್ಲಮ್ಸ್ ಇದೇ ಫಾರ್ಮುಲಾ ಮೇಲೆ ಇರುತ್ತೆ. ಓಕೆ, ಅರ್ಥ ಆಯ್ತಾ. ಸೊ L is equal to theta by 360, ಇದು ನೀವು ಒಂದು ವರ್ಷ ಓದಿದಿರ ಮಕ್ಕಳೇ. ಓಕೆ, ಇದೇ ಫಾರ್ಮುಲಾ ಮೇಲೆ ಸೊ 360 2 pi ಅಂತ ಬರೀರಿ. ಸೊ L is equal to theta into r. ಕ್ಲಿಯರ್. ಸೊ L ಅಂದ್ರೆ ಆರ್ಕ್ ಲೆಂತ್, ಥೀಟಾ ಅಂತ ಹೇಳಿದ್ರೆ ಆಂಗಲ್, ಆರ್ ಅಂದ್ರೆ ರೇಡಿಯಸ್. ಬಟ್ ಇಲ್ಲಿ ಆಂಗಲ್ ಮಾತ್ರ ರೇಡಿಯನ್ ಅಲ್ಲಿ ಇರಬೇಕು ಅಷ್ಟೇ. ಓಕೆ, ನೆಕ್ಸ್ಟ್. ಸೊ ಲೆಟ್ಸ್ ಮೂವ್ ಇನ್ ಟು ದ ವರ್ಡ್ ಪ್ರಾಬ್ಲಮ್ಸ್ ಡೈರೆಕ್ಟ್ಲಿ. ಸೊ ಇಲ್ಲಿ ವರ್ಡ್ ಪ್ರಾಬ್ಲಮ್ ಹೇಳ್ತಿದೆ. ಸೊ ಆ ವೀಲ್ ಮೇಕ್ಸ್ 360 ರೆವಲ್ಯೂಷನ್ಸ್ ಇನ್ 1 minute ಅಲ್ಲಿ. ಸೊ 1 minute-ಗೆ 360 ರೆವಲ್ಯೂಷನ್ಸ್ ಇದೆ. ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second ಅಂತ ಇದೆ. ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second. ಸೊ ರೇಡಿಯನ್ ಮೆಷರಲ್ಲಿ ಹೇಳ್ಬೇಕು ನಾವು. ಸೊ ದಟ್ ಈಸ್ ದ ಆಕ್ಚುಲ್ ಕ್ವಶನ್, ಬಟ್ ಲೆಟ್ಸ್ ನಾಟ್ ವರಿ ಅಬೌಟ್ ಇಟ್ ಆಯ್ತಾ. ಲೆಟ್ಸ್ ಫೋಕಸ್ ಆನ್ 1 minute ಅಲ್ಲಿ 360 ರೆವಲ್ಯೂಷನ್ಸ್ ಇದೆ. ನನಗೆ 360 ರೌಂಡ್ಸ್ ಹೊಡೆಯುತ್ತೆ ಅಂತ. ಓಕೆ, ಬಟ್ ನನಗೆ ಇವಾಗ ಬೇಕಾಗಿರೋದು 1 ಸೆಕೆಂಡಲ್ಲಿ ಎಷ್ಟು ರೌಂಡ್ ಬರುತ್ತೆ ಅಂತ ಬೇಕು. ಓಕೆ, 1 seconds ಅಲ್ಲಿ ಎಷ್ಟು ರೌಂಡ್ ಬರುತ್ತೆ ಅಂತ ಬೇಕು. ಸೊ ಅದಕ್ಕೆ ನೋಡೋಣ. ಸೊ 1 minute ಅಂದ್ರೆ ಎಷ್ಟು ಸೆಕೆಂಡ್ಸ್ ರಪ್ಪ? ಸೊ 60 seconds. ಸೊ 60 secondsಗೆ ಎಷ್ಟು ಮಿನಿಟ್ಸ್, ಎಷ್ಟು ರೆವಲ್ಯೂಷನ್ಸ್? 360 ರೆವಲ್ಯೂಷನ್ಸ್. 360 revolutions, correct? So now for
1 seconds for 1 second how many revolution x revolutions ಅಂತ ತಗೊಳ್ತೇನೆ x revolutions because ನನಗೆ ಗೊತ್ತಿಲ್ಲ ಅದನ್ನ, that's why I have taken x revolutions. So ನಾವು ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ this into this, so x into 60 is equal to 360. Okay, next x is equal to 360 by 60, that is nothing but 6 revolutions ಬಂತು. So x is equal to 6 revolutions. So ಇದೇನು 6 revolutions ಅಂದ್ರೆ for 1 second ಇದು 6 revolutions, 6 ರೌಂಡ್ಸ್ ಹೊಡಿತಾ ಇದೆ ಅಂತ. ಓಕೆ, ಸೊ ಇವಾಗ ನಮ್ಗೆ ಇದು ಕ್ಲಿಯರ್ ಆಯ್ತು. ಓಕೆ, ಬಟ್ ಇವಾಗ ಅದಲ್ಲ ಆಕ್ಚುಯಲ್ ಕ್ವಶನ್ಸ್ ಇರೋದು ಅದಲ್ಲ. ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second. ಸೊ ನಾವೀಗ ಅದನ್ನ ರೇಡಿಯನ್ ಮೆಷರ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇವಾಗ ಇದನ್ನ ನಾವು ಕಲ್ತೀವಿ ಓದ್ಸದಿ. ಸೊ ಒಂದು ರೆವಲ್ಯೂಷನ್ಸ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ 360 ಡಿಗ್ರಿ is nothing but in terms of radian measure ಅಲ್ಲಿ ಹೇಳ್ಬೇಕು ಅಂದ್ರೆ it's nothing but 2 pi radians, ಕರೆಕ್ಟಾ? 2 pi radians. ಸೊ ಒಂದು ರೆವಲ್ಯೂಷನ್ಸ್ ಅಂದ್ರೆ ಎಷ್ಟು? 2 pi radians. ಒಂದು ಕಂಪ್ಲೀಟ್ ಸರ್ಕಲ್ ಅಂತ ಹೇಳಿದ್ರೆ 2 pi radians. ಸೊ ಫಾರ್ 6 revolutions ಎಷ್ಟಾಗುತ್ತೆ ಅಂತ. ಸೊ 6 revolutions is equal to how many radians? So now x is equal to, so 2 pi into 6, so x is equal to 12 pi radians. So x is equal to 12 pi radians. So this is final answer. Okay, so for 6 revolutions in terms of radian measure li helbeku anta helidre namge 12 pi radians anta barutte. 12 pi radians ashte. Okay, so first in terms of seconds ge convert ಮಾಡ್ಕೊಂಡ್ರೆ, so ನಮಗೆ 1 second ಅಲ್ಲಿ ಎಷ್ಟು ರೌಂಡ್ಸ್ ಗಳು ಬರುತ್ತೆ ಅಂತ ಗೊತ್ತಾಯ್ತು. ದಟ್ ಇಸ್ 6 ರೌಂಡ್ಸ್. ಓಕೆ, ನಮಗೆ ಒಂದು ರೌಂಡ್ಗೆ ಗೊತ್ತು, ಒಂದು ರೌಂಡ್ಗೆ 2 pi radians. ನಾವೀಗ 6 ರೌಂಡ್ಸ್ಗೆ ಎಷ್ಟು ರೇಡಿಯನ್ಸ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ದಟ್ ಇಸ್ ವಾಟ್ ವಿ ಫೌಂಡ್ ಔಟ್. ಸೊ ನಾವು ರೀಡ್ ದ ನೆಕ್ಸ್ಟ್ ಲೈನ್. ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second? ಸೊ ಇಟ್ ಟರ್ನ್ಸ್ 12 pi radians in 1 second. ದಟ್ಸ್ ಇಟ್. ಅರ್ಥ ಆಯ್ತಾ? ಸಿಂಪಲ್ ಕಂಟ್ರೋಲ್. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ವಿ. ನಾವು ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಫೈಂಡ್ ದ ಡಿಗ್ರಿ ಮೆಷರ್ ಆಫ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ಅ ಸರ್ಕಲ್. ಓಕೆ, ನಾನು ಇದನ್ನ ಫೋಕಸ್ ಮಾಡ್ತಿಲ್ಲ. ಫೈನ್, ಇದನ್ನ ನಾವು ಲೇಟ್ ಆಗಿ ನೋಡೋಣ. ಡಿಗ್ರಿ ಮೆಷರ್ ಅಂತ ಕೇಳಿದರೆ ಲೇಟ್ ಆಗಿ ನೋಡೋಣ. ಫೈಂಡ್ ದ ಆಂಗಲ್ ಅಂತ ತಗೊಳ್ಳೋಣ. ಫೈಂಡ್ ದ ಆಂಗಲ್ ಆಫ್ ದ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ಅ ಸರ್ಕಲ್ ಬೈ ರೇಡಿಯಸ್ 100 centimeters. ಸೊ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ರೈಟ್ ದಿಸ್. ಸೊ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 100 centimeter ಅಂಡ್ ಆರ್ಕ್ ಲೆಂತ್ ಅಂದ್ರೆ ಎಲ್ ಮಕ್ಕಳೇ, ಎಲ್ ಇಸ್ ಈಕ್ವಲ್ ಟು ಸೊ 22 centimeter. ಆರ್ಕ್ ಲೆಂತ್ ಬಂದು 22 centimeter. ಸೊ ದಿಸ್ ಆರ್ ದ ಟೂ ಥಿಂಗ್ಸ್ ದಟ್ ದೇ ಹ್ಯಾವ್ ಗಿವನ್ ಅಂಡ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಆಂಗಲ್. ಆಯ್ತಾ? ಸೊ ಆಂಗಲ್ ಇಸ್ ಈಕ್ವಲ್ ಟು question mark. ಸೊ ನಮಗೆ ಫಾರ್ಮುಲಾ ಗೊತ್ತು. ವಾಟ್ ಇಸ್ ದ ಫಾರ್ಮುಲಾ? L is equal to theta into r ಮಕ್ಕಳೇ. ಓಕೆ, L is equal to theta into r. ಸೊ ಮೈ ರಿಕ್ವೆಸ್ಟ್ ಇಸ್, ಯಾವಾಗ ಈ ತರ ಫಾರ್ಮುಲಾ ಬರೀತಾರ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. L is equal to theta into r. ಅದಾದ್ಮೇಲಿಂದ ನಿಮಗೆ ಗೊತ್ತು ಯಾವುದಕ್ಕೆ ಏನು ಸಾಲ್ವ್ ಮಾಡಬೇಕು ಅಂತ. ಕರೆಕ್ಟಾ? ಸೊ ನನಗೀಗ ಥೀಟಾ ಬೇಕು. ಸೊ ಥೀಟಾ ಏನಾಗುತ್ತೆ? ಸೊ ಥೀಟಾ ಇಸ್ ಈಕ್ವಲ್ ಟು L by r ಆಗುತ್ತೆ. ಕರೆಕ್ಟಾ? L by r. So that is all it is. So theta, just write theta into r is equal to L. So then solve it. Now the transpose and all you know very clearly. So theta is equal to L andre stappa. L andre it is 22, r andre it is 100. So ಇದನ್ನ ಸಾಲ್ವ್ ಮಾಡಿ ಬರೆದ್ರೆ, ಸೊ 11/50. ನಾನು ಫಸ್ಟ್ ಸ್ಲೈಡಲ್ಲಿ ಹೇಳಿದೆ. ಫಸ್ಟ್ ಸ್ಲೈಡಲ್ಲಿ ಯಾವಾಗಲೂ ಅಷ್ಟೇ ಥೀಟಾ ನಮ್ಗೆ ಏನು ಥೀಟಾ ಬರುತ್ತೆ ಅದು ರೇಡಿಯನ್ ಮೆಷರಲ್ಲಿ ಇರುತ್ತೆ. ಥೀಟಾ ಬಂದು ರೇಡಿಯನ್ ಮೆಷರಲ್ಲಿ ಇರುತ್ತೆ. ಸೊ ಇವಾಗ ಆಂಗಲ್ ಸಿಕ್ತು. ಸೊ ಥೀಟಾ ಎಷ್ಟು ಬಂತು ನಮಗೆ? ಸೊ ಥೀಟಾ ಇಸ್ ಈಕ್ವಲ್ ಟು 11/50 radians. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಅಸ್. ಸೊ 11/50 radians ಬಂತು. ಓಕೆ, ಇವಾಗ ನಾನು ಸ್ವಲ್ಪ ಡೀಪ್ ಡೈವ್ ಮಾಡೋಣ ಕ್ವಶನ್ ಅಲ್ಲಿ. ಓಕೆ, ಫೈಂಡ್ ದ ಬರೀ ಆಂಗಲ್ ಅಂತ ಕೊಟ್ಟಿದ್ರೆ ಮಕ್ಕಳು ಇಲ್ಲೇ ಸ್ಟಾಪ್ ಮಾಡ್ತಿದ್ದಾರೆ. ಬಟ್ ಫೈಂಡ್ ದ ಡಿಗ್ರಿ ಮೆಷರ್ ಆಫ್ ದ ಆಂಗಲ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಡಿಗ್ರಿ ಮೆಷರ್ ಆಫ್ ದ ಆಂಗಲ್. ಓಕೆ, ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ನಮ್ಗೆ ಈಗ ರೇಡಿಯನ್ ಬಂದಿದೆ, ಇದನ್ನ ನಾವು ಡಿಗ್ರಿ ಮೆಷರ್ ಆಗಿ ಕನ್ವರ್ಟ್ ಮಾಡ್ತಿದ್ವಿ. ದಟ್ಸ್ ಇಟ್. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ಅಂತ ನಾನು ಈ ಸೇಮ್ 11/15 ಇದೆ ಅನ್ಸುತ್ತೆ. ಆಯ್ತಾ? 11/50, 11/16, 11/15 ಸಮಥಿಂಗ್ ನಂಬರ್ ಇದೆ. ಆಯ್ತಾ? ಇದನ್ನ ನಾನು ಕ್ಲಿಯರ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಬಟ್ ಇಲ್ಲಿ ಹೇಳ್ಕೊಡ್ತೀನಿ. ಆಯ್ತಾ? ಈಗ ಹೌ ಡು ಯು ಕನ್ವರ್ಟ್ ರೇಡಿಯನ್ ಟು ಡಿಗ್ರಿ? ಸೊ ರೇಡಿಯನ್ ಟು ಡಿಗ್ರಿ ಅಂತ ಬಂದಾಗ ಇದನ್ನ ಡಿಗ್ರಿ ಮೆಷರ್ಗೆ ಕನ್ವರ್ಟ್ ಮಾಡೋಣ. ಸೊ 11/50 ಇಂಟು 180/π ಅಂತ ಮಲ್ಟಿಪ್ಲೈ ಮಾಡ್ತಾರೆ. 180/π. ಓಕೆ, ದಿಸ್ ಇಸ್ ದ ಆಕ್ಚುಲ್ ಸ್ಟೆಪ್. ಸೊ ಈಗ ಈ ಪೈನ 22/7 ಅಂತ ತಗೊಳ್ಳೋಣ. ಸೊ 11/50 ಇಂಟು 180 ಡಿವೈಡೆಡ್ ಬೈ 22 ಇಂಟು 7 ಆಗುತ್ತೆ. ಆಯ್ತಾ? ಡಿವೈಡೆಡ್ ಬೈ 7. ನಾನು ಇದನ್ನು ಕ್ಲಿಯರ್ ಆಗಿ ಇಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಸಮ್ ಆಫ್ ದ ಟರ್ಮ್ಸ್ ಗೆಟ್ಸ್ 11 1s are
11 2s are, so 2 1s are 2 90s are, so 1010 cancel ಆಗುತ್ತೆ. 9 7s are, it is 63 divided by 5 ಅಂತ ಬಂತು, 63 divided by 5. Okay, now this we have to write in the which form? We have to write in the mixed form. So I'll write, so 5 okay 12, so 5 12 and 3 ಬರುತ್ತೆ. ಇದು ಹೆಂಗೆ ಗೊತ್ತಾ? So 63 I'm dividing by 5, so 5 1s are 5, 1 5 2s are 10, so 2, so this is I'm writing in the form of quotient remainder divisor. So now I wrote in the form of mixed fraction ಮಕ್ಕಳೇ. ಓಕೆ, ಸೊ ಇದೆಲ್ಲ ಬೇಕಾಗಿಲ್ಲ. ಸೊ ಈಗ ನಮಗೆ ಡಿಗ್ರಿ ಮೆಷರ್ ಬಂತು. ಓಕೆ, ಸೊ ದಿಸ್ ಈಸ್ ದ ಡಿಗ್ರಿ ಮೆಷರ್, ದಿಸ್ ಇಸ್ ಹೋಲ್ ಡಿಗ್ರಿ. ಬಟ್ ಇದರಲ್ಲಿ ನಮಗೆ ಈ ಎಕ್ಸ್ಟ್ರಾ ಪಾರ್ಟ್ ಇದೆ ಗೊತ್ತಾ, 3/5 ಇದೆಲ್ಲ, 3/5ನ ನಾವು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸರಿ, 3/5ನ ನಾವು ಮಿನಿಟ್ಸ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ನಾವು ಕನ್ವರ್ಟ್ 3/5 ಡಿಗ್ರಿ ಟು ಮಿನಿಟ್ಸ್. ಓಕೆ, 3/5 degree to minutes. So let's do that. So 1 degree is equal to 60 minutes. 1 degree is equal to 60 minutes. Now 3/5 degree is equal to dash minutes. So cross multiply ಮಾಡಿ ಬರೆದ್ರೆ, so x is equal to, so 3/5 into 60 ಬರುತ್ತೆ, 3/5 into 60. So 5 1s are 5 ಎಷ್ಟಪ್ಪ ಇದು 1 ಇಲ್ಲಿ ಉಳ್ಕೊಳ್ತು, so 5 12s are, so 12 3s are, so x is equal to 36 minutes ಅಂತ ಬಂತು ಮಕ್ಕಳು, 36 minutes. ಸೊ there is no seconds part here. ಇಲ್ಲಿ ನಮಗೆ ಮಿಕ್ಸ್ ಫ್ರಾಕ್ಷನ್ಸ್ ತರ ಸಿಗ್ತಾ ಇದೆ ಆಯ್ತಾ. ಪ್ಲೀಸ್ ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್ ಮಕ್ಕಳು, ಇನ್ ಕೇಸ್ ಏನಾದ್ರು ಇದು ಗೊತ್ತಾಗಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋನ ವಾಚ್ ಮಾಡಿ ಆಯ್ತಾ, ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲಿ. ಸೊ 36 minutes ಅಂತ ಬಂದು 0 seconds ಕರೆಕ್ಟ್, ಸೆಕೆಂಡ್ಸ್ಗೆ ನಾವು ಮೂವ್ ಆಗ್ತಾ ಇಲ್ಲ, ಯಾಕಂದ್ರೆ ಮೂವ್ ಆಗೋದಿದ್ರೆ ನಮಗೆ ಈ ತರ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ತಿತ್ತು. ಆಸ್ ಆಫ್ ನೌ ಇಟ್ ಇಸ್ ನಾಟ್ ಲೈಕ್ ದಟ್, ಸೊ ಐ ಆಮ್ ಜಸ್ಟ್ ಸ್ಟಾಪಿಂಗ್ ಹಿಯರ್ ಇಟ್ ಸೆಲ್ಫ್ ಆಯ್ತಾ. ನೌ ಇಟ್ ಇಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್. ಸೊ ನೌ ದ ಫೈನಲ್ ಆನ್ಸರ್ ಇಸ್, ಇಟ್ ಈಸ್ 12 degree 36 minutes and 0 seconds. 12 degree 36 minutes and 0 seconds is the final answer. ಏನಕ್ಕೆ ನಾನು ಇಷ್ಟು ಎಕ್ಸ್ಟ್ರಾ ಪುರಾಣ ಮಾಡಿದೆ ಅಂದ್ರೆ, ಬಿಕಾಸ್ ಇನ್ ದ ಕ್ವಶನ್ ದೇ ಲಾಸ್ಟ್ ಡಿಗ್ರಿ ಮೆಷರ್, ಇನ್ ಕೇಸ್ ಏನಾದ್ರು ಫೈಂಡ್ ದ ಆಂಗಲ್ ಅಂತ ಸುಮ್ಮನೆ ಆಂಗಲ್ ಅಂತ ಕೊಟ್ಟಿದ್ರೆ ಐ ವುಡ್ ಹಾವ್ ಸ್ಟಾಪ್ಡ್ ಹಿಯರ್ ಇಟ್ ಸೆಲ್ಫ್ ಆಯ್ತಾ. ಸೊ ಜಸ್ಟ್ ಬಿಕಾಸ್ ದೇ ಆಸ್ಕ್ಡ್ ಅಸ್ ಟು ಫೈಂಡ್ ಔಟ್ ಡಿಗ್ರಿ ಮೆಷರ್, ಐ ಜಸ್ಟ್ ಡಿಡ್ ಎಕ್ಸ್ಟ್ರಾ ಪಾರ್ಟ್. ಓಕೆ, ಈ ಪಾರ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಗೋ ಬ್ಯಾಕ್ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋ, ಕನ್ವರ್ಷನ್ ವಿಡಿಯೋ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, yeah, so that's about it. Let's move on to the next question. Okay, so in a circle, diameter is 40 centimeter, the length of a chord is 20 centimeter. Find the length of minor arc of the chord. Okay, simple question. First circle tagalona. So yeah, I've just drawn a circle. Okay, so now with respect to the center point, you know, there will be a radius. This is the radius, right? A circle of diameter 40 centimeter. Okay, diameter 40 centimeter ಕೊಟ್ಟಿದ್ದಾರೆ. So this is 40 centimeter, full 40 centimeter. So diameter 40 ಅಂತ ಹೇಳಿದ್ರೆ, so diameter is equal to 40 centimeter, correct? So what is radius? So half of it, that is 20 centimeter, correct ಅಲ್ವಾ? 20 centimeter. So this is part is clear. Okay, so ಇದಾದ್ಮೇಲಿಂದ ಏನು ಕೇಳಿದರೆ, the length of the chord is 20 centimeter. Okay, the length of the chord ಅಂತ ಹೇಳಿದ್ರೆ the line which touches two part of a circle mark. Okay, so I'll just take chord here ಆಯ್ತಾ, ಇಲ್ಲಿಂದ chord ತಗೊಳ್ತೀನಿ. This chord length is much, it is 20 centimeter ಅಂತ ಕೊಟ್ಟಿದ್ದಾರೆ. Okay, so this line and this line. So now find the length of minor arc of the chord. Minor arc of the chord ಅಂದ್ರೆ ನಾವು ಇಲ್ಲಿ ಇದೆಯಲ್ಲ, ಇಲ್ಲಿ A B, so ಈ minor arc ಇದೆಲ್ಲ ಮಕ್ಕಳೇ, this is nothing but minor arc. ಈ red color, okay, red color ಇದೆಲ್ಲ, this is nothing but minor arc. So that is what we have to find out. Okay, so ಇದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ, so we will join this line. 1 minute. ಇವಾಗ ನಿಮಗೆ ಇದು ಗೊತ್ತಾಗಿರ್ಬೇಕು. ವಾಟ್ ಇಸ್ ದಿಸ್ ಮಕ್ಕಳೇ, ಎರಡು ಲೈನ್ ಬರ್ದಿದ್ದೀನಲ್ಲ. ಓಕೆ, ಲೆಟ್ಸ್ ನೇಮ್ ದಿಸ್ ಆಸ್ ಪಾಯಿಂಟ್ ಓ. ಇಲ್ಲಿ ಅರ್ಥ ಆಗುತ್ತೆ. ಈ ಓ ಎ ಮತ್ತೆ ಓ ಬಿ ಇದೆಲ್ಲ, ಓ ಎ ಅಂಡ್ ಓ ಬಿ ಆರ್ ಆಲ್ಸೋ ನಥಿಂಗ್ ಬಟ್ ರೇಡಿಯಸ್ ಆಫ್ ಅ ಸರ್ಕಲ್, ಕರೆಕ್ಟಾ? ಸೊ ರೇಡಿಯಸ್ ನಮಗೆ ಗೊತ್ತು, ರೇಡಿಯಸ್ 20 ಇದೆ. ಸೊ ಇದು 20 ಇರುತ್ತೆ, ಸೊ ಇದು 20 ಇರುತ್ತೆ, ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ದ ಡಯಾಗ್ರಾಮ್. ಇದು ನಮ್ಮ ಪಿಕ್ಚರ್ ಅಲ್ಲಿ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿರಲ್ಲ. ವಿ ಡ್ರೂ ಅಂಡ್ ವಿ ಗಾಟ್ ಟು ನೋ ದಟ್ ದಿಸ್ ಇಸ್ ದ ಡೇಟಾ. ರೇಡಿಯಸ್ ಕಾರ್ಡ್ ಇತ್ತು, ಕಾರ್ಡ್ ನ ಬರ್ಕೊಂಡೆ, ಇದೊಂದು ರೇಡಿಯಸ್ ನ ಬರ್ಕೊಂಡು, ಡಯಾಮೀಟರ್ ನ ಬರ್ಕೊಂಡೆ. ಬೇಕಾದ್ರೆ ಡಯಾಮೀಟರ್ ನ ಅಳಿಸ್ಬಿಡೋಣ, ನಮಗೆ ಅವಶ್ಯಕತೆ ಇಲ್ಲ ಇದು. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ನಮಗೆ ಈ ಕಾರ್ಡ್ ಕೊಟ್ಟಿದ್ರೆ ಕಾರ್ಡ್ ನ ಬರ್ಕೊಂಡೆ, ಅದರ ಲೆಂತ್ ಬಂದು 20 ಸೆಂಟಿಮೀಟರ್. ಎರಡು ರೇಡಿಯಸ್ ಇತ್ತು, ರೇಡಿಯಸ್ ನ ಬರ್ಕೊಂಡೆ. ಓಕೆ, ಇಫ್ ಯು ಅಬ್ಸರ್ವ್ ದ ಟ್ರಯಾಂಗಲ್, ನಾವು ಇಫ್ ಯು ಅಬ್ಸರ್ವ್ ದ ಟ್ರಯಾಂಗಲ್,
It's nothing but equilateral triangle, correct? 20, 20, 20 ಇದೆ. Okay, so this is nothing but equilateral triangle ಮಕ್ಕಳು. ಎಲ್ಲ sides equal ಆಗಿರೋದ್ರಿಂದ this is equilateral triangle. So in a equilateral triangle, angle will also be 60 degree ಮಕ್ಕಳು. ಎಲ್ಲ ಕಡೆ 60 degree ಇರುತ್ತೆ. So this is 60 degree, this is 60 degree, and this is 60 degree. Okay, only through the diagram, I found out the angle. So what is the angle for us? So theta is equal to 60 degree ಇದೆ. Okay, but you all know ಇದು ಡಿಗ್ರಿಲಿ ಇರಬಾರ್ದು, ರೇಡಿಯನ್ ಮೆಜರ್ಲಿ ಇರಬೇಕು. ಸೊ ಇಂಟು ಪೈ ಬೈ 180 ಮಾಡ್ರೋ, ಇಂಟು ಪೈ ಬೈ 180. ಸೊ 1010 ಕ್ಯಾನ್ಸಲ್, 6 1s 6 3s. ಸೊ ಇಟ್ ಇಸ್ ನಥಿಂಗ್ ಬಟ್ ಪೈ ಬೈ 3. Theta, theta is nothing but pi by 3. Okay, now what they're asking, find the minor arc of the length of the arc. Okay, so L value they're asking. So L is equal to question mark ಇಷ್ಟೇ. Okay, ಇದೊಂದು ಅರ್ಥ ಆದರೆ then the rest of all is easy ಮಕ್ಕಳೇ. ಸೊ ನಮ್ಮ ಫಾರ್ಮುಲಾ ಬರೋಣ. L is equal to theta into R. L is equal to theta into R. Theta ಅಂದ್ರೆ pi by 3 into R ಅಂದ್ರೆ ಎಷ್ಟು ಮಕ್ಕಳೇ? R ಅಂದ್ರೆ 20. So we can consider this as 22 by 7 into 20 into 3. So 7 3s are 21. So 22 into 20 divided by 21. So ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಬರೆದ್ರೆ we get some number. So 22 into 20, it is 440 divided by 21 divided by 21. 20.95. What is the unit of meter? 20.95 units ಅಂತ ಬರೀರಿ ಸಾಕು ಅಷ್ಟೇ. We don't know what exactly it is. So 20.95 units ಅಂತ ಬರೆದ್ರೆ ಸಾಕು. So this is how the answer you have to find out ಮಕ್ಕಳೇ. Okay, so here ಈ ಡಯಾಗ್ರಾಮ್ ಅಲ್ಲಿ ಎಲ್ಲ ಡೇಟಾ ಇತ್ತು. ಸೊ ರೈಟಿಂಗ್ ಡಯಾಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೆಸ್ಟ್ ಆಫ್ ಆಲ್ ಯು ಕ್ಯಾನ್ ಈಸಿಲಿ ಡೂ ಇಟ್. ಆಯ್ತಾ, ಈ ಸಮ್ ಈಸಿ, ಬಟ್ ಅದು ಆಂಗಲ್ ಫೈಂಡ್ ಔಟ್ ಮಾಡಿದ್ರಲ್ಲ, ದಟ್ ಈಸ್ ಓನ್ಲಿ ಇಂಪಾರ್ಟೆಂಟ್. ಸೊ ಜಸ್ಟ್ ಡೂ ಇಟ್ ಬೈ ಯೋರ್ ಸೆಲ್ಫ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು ಇಫ್ ಇನ್ ಟೂ ಸರ್ಕಲ್ಸ್ ಆರ್ಕ್ ಆಫ್ ದಿ ಸೇಮ್ ಲೆಂತ್. ಓಕೆ, ಇಫ್ ಇನ್ ಟೂ ಸರ್ಕಲ್ ಆರ್ಕ್ ಆಫ್ ದಿ ಸೇಮ್ ಲೆಂತ್ ಅಂತ ಇದೆ. ದಟ್ ಮೀನ್ಸ್ ಈಗ ಟೂ ಸರ್ಕಲ್ ಆಗಿರೋದ್ರಿಂದ ನಾನು ಐ ಜಸ್ಟ್ ಟೇಕ್ ಎವ್ರಿಥಿಂಗ್ ಆಸ್ L1 L2 R1. ಓಕೆ, ಸೊ L1 L2 R1 R2 θ1 θ2 ಅಂತ ತಗೊಳ್ತೀನಿ. ಓಕೆ, ಇಲ್ಲಿ ಸೇಮ್ ಲೆಂತ್ ಆಗಿರೋದ್ರಿಂದ ಎಲ್ಲ ಒಂದು ಸೇಮ್ ಲೆಂತ್ ಅಂತ ತಗೊಳ್ತೀನಿ. ಓಕೆ, ಈಗ ಸಬ್ಟೆಂಡ್ ಅಟ್ 60 ಡಿಗ್ರಿ ಅಂಡ್ 75 ಡಿಗ್ರಿ. ಸೊ ಒಂದು θ1 ಬಂದು 60 ಡಿಗ್ರಿ, θ2 ಬಂದು 75 ಡಿಗ್ರಿ. ಅಟ್ ದ ಸೆಂಟರ್ ಫೈಂಡ್ ದ ರೇಷಿಯೋ ಆಫ್ ದಿಯರ್ ರೇಡಿಯೈ. ಓಕೆ, ಫೈಂಡ್ ದ ರೇಷಿಯೋ ಆಫ್ ದಿಯರ್ ರೇಡಿಯೈ ಅಂತ ಕೇಳ್ತಾರೆ. ಸೊ ಸಿಂಪಲ್ ಕ್ವಶನ್. ಓಕೆ, ಸೊ ಏನ್ ಮಾಡೋಣ ಅಂದ್ರೆ, ಸೊ θ1 ಅಂತ ಕೊಟ್ಟಿದ್ದಾರೆ. ಸೊ θ1 ಅಂದ್ರೆ ಏನ್ ಮಕ್ಕಳೇ? θ1 ಅಂದ್ರೆ ಇದು 60 ಡಿಗ್ರಿ. ಸೊ ಇದನ್ನ ಕನ್ವರ್ಟ್ ಮಾಡಿದ್ರೆ ರೇಡಿಯನ್ ಮೆಜರ್ಗೆ ಕನ್ವರ್ಟ್ ಮಾಡೋಣ. ಸೊ ಇಂಟು ಪೈ ಬೈ 180, ದಿಸ್ ಇಸ್ ನಥಿಂಗ್ ಬಟ್ ಪೈ ಬೈ 3 ಆಯ್ತು, ಕರೆಕ್ಟಾ? ಸೊ ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟ್ θ2. ಸೊ θ2 ಏನಾಗುತ್ತಾ? ಸೊ ಇಟ್ ಈಸ್ 75 ಡಿಗ್ರಿ. ಸೊ 75 ಇಂಟು ಪೈ ಬೈ 180. ಸೊ ಇದು ಯಾವುದು? 525s are 515s are ಅಲ್ಲ, 515s are and 536 are. And again it goes by 3 table. 3 5s are and 3 12s are. So it is 5 pi by 12, I guess. Yeah, I don't think so. Like, I made a mistake here. So θ1 θ2 ಆಯ್ತು. Okay, so very clearly they have given here L1 is equal to L2. Correct? Arc of the same length ಅಂತ ಹೇಳಿದ್ರೆ same length ಆಗಿರೋದ್ರಿಂದ L1 and L2 are equal. Okay, now radii, find the ratios of the radii ಅಂತ ಕೊಟ್ಟಿದ್ದಾರೆ. So that we will find out. Okay, so now for the first circle, so L1 is equal to θ1 into R1 makla. θ1 into R1, correct? So L1 andre ಏನು? So L1, okay, this remains same. So θ1 andre it is pi by 3 into R1, pi by 3 into R1. Okay, now for second circle. So second circle, so L2 is equal to θ2 into R2. So θ2 ಅಂದ್ರೆ ಎಷ್ಟಪ್ಪ? ಇಲ್ಲಿ 5 pi by 12 into R2. This is L2. Okay, ನಮಗೆ ಮೊದಲೇ ಗೊತ್ತು. So L1 and L2 are equal because of the arc of the same length. So we will equate. So L1 is equal to L2. So pi by 3 into R1 is equal to 5 pi by 12 into R2. Okay, ಇಲ್ಲಿ sum of the same number ಇದೆ, cancel ಮಾಡ್ಕೋಬಹುದು. So this pi and this pi I can cancel. Okay, so now I'll write R1 first. ಇದೇ calculations ಇಲ್ಲಿ ಮಾಡ್ತೀನಿ. R1 R2 ನ ಕೆಳಗಡೆ ತಗೋಬರ್ತೀನಿ. R2 is equal to
ಈ 5/12 ಹೀಗೆ ಇರಲಿ, ಈ 3 ಇಲ್ಲಿ ಹೋಗುತ್ತೆ ಮಕ್ಕಳೇ. ಓಕೆ, ಇಂಟು 3. ಸೊ 3 1s are and 3 4s are. So the ratio is nothing but, I'll write here itself. Okay, so R1 by R2 is equal to, so 5/4. So this is the, find the ratios of the radii ಅಂತ ಕೇಳಿದ್ರು. So the ratio is 5/4. That's it. Okay, so you just have to calculate the ratios. I just wrote the ratio in terms of fraction 5/4 ಅಷ್ಟೇ. Okay, so first angle na radian measure convert ಮಾಡಿ, since they are given L1 and L2 are equal, so I just wrote L1 and is equal to L2. Next, first circle ge L1 is equal to theta 1 into R1. So the same thing for a circle 2, then equate them and find the ratios. That's it. Okay, yeah, next one. So this is same as previous one. Okay, ನಿಮ್ಮ ಇದು exercise sum. So ಇದನ್ನು ನೋಡ್ಕೊಳ್ಳಿ ಆಯ್ತಾ. ಸೊ ತುಂಬಾ ಸಿಂಪಲ್ ಆಗಿದೆ. ಇದನ್ನ ಫೈಂಡ್ ದ ಥೀಟಾ 1 ಮತ್ತೆ ಥೀಟಾ 2 ಕೊಟ್ಟಿದ್ದಾರೆ. ಎಕ್ಸರ್ಸೈಸ್ ಅಲ್ಲಿ ಇದೆ ಈ ಸೊಲ್ಯೂಷನ್. ಸೇಮ್ ಕಾನ್ಸೆಪ್ಟ್ ಬರುತ್ತೆ. ಜಸ್ಟ್ ಲುಕ್ ಎಟ್ ಇಟ್. ಓಕೆ, ಸೊ ದಟ್ ಈಸ್ ಅಪ್ ಟು ಯು. ನೆಕ್ಸ್ಟ್ ಕ್ವೆಶ್ಚನ್. ಸೊ ಫೈಂಡ್ ದ ಆಂಗಲ್ ಇನ್ ರೇಡಿಯನ್ ಥ್ರೂ ವಿಚ್ ಅ ಪೆಂಡುಲಮ್ ಸ್ವಿಂಗ್ಸ್ if its length is 75 centimeter and the tip describes of an arc of length 10 centimeter, 15 centimeter, 21 centimeter. So more different questions ಇದೆ. So more different questions we have to answer ಆಯ್ತಾ. So pendulum ಗೊತ್ತಲ್ಲ. So pendulum ಅಂದ್ರೆ like this, it will be like it will be going, ಇದು ಗಡಿಯಾರದಲ್ಲೇ ಇರುತ್ತೆ ಆ pendulum. Okay, so ನೀವು ಫಿಸಿಕ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಇದೆ ಅನ್ಸುತ್ತೆ, ನೋಡ್ಕೊಳ್ಳಿ ಆಯ್ತಾ ಒಂದ್ಸತಿ. ಸೊ ಅದರದ್ದು ನಮಗೆ ಕೊಟ್ಟಿದ್ದಾರೆ pendulum. Okay, let's take pendulum ಅಲ್ವಾ. ಈಗ ಓಕೆ, ಈ ತರ ಇದೆ. ಓಕೆ, ದಿಸ್ ಇಸ್ ದ ಪೆಂಡುಲಮ್. ಓಕೆ, ಸೊ ಅದ್ರ ಲೆಂತ್ ಎಷ್ಟು ಮಕ್ಕಳೇ? ಸೊ ಲೆಂತ್ ಬಂದು, ಸೊ ವೆರಿ ಕ್ಲಿಯರ್ಲಿ ದೇ ಹ್ಯಾವ್ ಗಿವನ್, ಇಟ್ ಈಸ್ 75 ಸೆಂಟಿಮೀಟರ್ ಅಲ್ವಾ. ಇಲ್ಲದು ಲೆಂತ್ ಬಂದು 75 ಸೆಂಟಿಮೀಟರ್. ಸೊ ನಾವು ಓಕೆ, I'll take one more arc of same point. ನಾವು ಸೇಮ್ ಇದೇ ಆರ್ಕ್ ಈಗ ಪೆಂಡುಲಮ್ ಹಿಂಗ ಆಸಿಲೇಟ್ ಆಗಿದೆ ಅಂತ ಈ ತರ ಬರ್ತಾ ಇದೆ ಅಂತ ಆಯ್ತಾ. ಸೊ ಇವಾಗ ಆರ್ಕ್ ಲೆಂತ್ ಎಷ್ಟು ಈಗ ನೋಡಿದ್ರೆ, ಆರ್ಕ್ ಲೆಂತ್ ನೋಡಿದ್ರೆ ಈಗ ಆರ್ಕ್ ಲೆಂತ್ 10 ಸೆಂಟಿಮೀಟರ್ ಇದೆ. ಸೊ I'll just take so this is 10 centimeter. Okay, this is 10 centimeter ಲೆಂತ್ ಕೊಟ್ಟಿದ್ದಾರೆ. ಓಕೆ, ಸೊ ನಮ್ಗೆ ಈಗ ಥೀಟಾ ಬೇಕು. ಸೊ ಥೀಟಾ, so let's take this as A B C. So this is clear ಅಲ್ಲ. ಸೊ ಈಗ ಪೆಂಡುಲಮ್ ಅಂದ್ರೆ ಒಂದು ಸರ್ಕಲ್ ರೊಟೇಷನ್ ಆಗೋದ್ರಿಂದ ಮಕ್ಕಳೇ. ಸೊ ವಿ ನೋ ದಟ್ ದಿಸ್ ಇಸ್ ಓನ್ಲಿ ರೇಡಿಯಸ್, ಕರೆಕ್ಟಾ. ಈಗ ಇದೇ ಒಂದು ಸರ್ಕಲ್ ಇದೇ ಒಂದು ಕಂಪ್ಲೀಟ್ ರೆವಲ್ಯೂಷನ್ಸ್ ಆದ್ರೆ 75 ಡಿಗ್ರೀಸ್, ಸಾರಿ 75 ನಂಬರ್ ಬಂದು ರೇಡಿಯಸ್ ಆಗುತ್ತೆ. ಸೊ ವಿ ಆರ್ ಲೈಕ್ ವೆರಿ ಕ್ಲಿಯರ್ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಇಸ್ ವಾಟ್. ಸೊ ರೇಡಿಯಸ್ ಇಸ್ ವಾಟ್, ಇಟ್ ಈಸ್ 75. ಸೊ ನಾವು ಲೆಂತ್ ಎಷ್ಟು ಮಕ್ಕಳೇ? ಲೆಂತ್ ಫಸ್ಟ್ನೇ ಕ್ವಶನ್. ಸೊ ಫಸ್ಟ್ನೇದಕ್ಕೆ 10 ಸೆಂಟಿಮೀಟರ್. ಐ ಆಮ್ ಸಾಲ್ವಿಂಗ್ ದ ಫಸ್ಟ್ ಕ್ವಶನ್. ಸೊ ನಮಗೆ ಫಾರ್ಮುಲಾ ಗೊತ್ತಾ. ಸೊ ಥೀಟಾ ಇಸ್ ಈಕ್ವಲ್ ಟು, ಥೀಟಾ ಅಲ್ಲ, L is equal to ಥೀಟಾ ಇಂಟು ಆರ್. ಸೊ ಥೀಟಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ L/R ಆಗುತ್ತೆ, ಕರೆಕ್ಟಾ. L ಅಂತ ಹೇಳಿದ್ರೆ 10 ಸೆಂಟಿಮೀಟರ್ ಅಂಡ್ ದಿಸ್ ಇಸ್ 75 ಸೆಂಟಿಮೀಟರ್. ಸೊ ಕ್ಯಾನ್ಸಲ್ ಮಾಡಿ 5 ಟೇಬಲ್ಸ್ ಅಲ್ಲಿ. ಸೊ 5 2s are and this is 5 15s are. So 2/5 radians, that's it. Okay, the radian measure ನೋಡಿ ನಮಗೆ ಡಿಗ್ರಿ ಮೆಷರ್ ಅಂತ ಎಲ್ಲೂ ಕೇಳಿಲ್ಲ. They asked us to find out the theta and theta will be always in radian measure, so just keep it in radian measure ಅಷ್ಟೇ. Okay, so this is the first question. Now second question ಗೆ ಸೇಮ್. ಸೊ ಸೇಮ್ ಲೆಂತ್ L ಮಾತ್ರ L is equal to 15 ಸೆಂಟಿಮೀಟರ್ ಆಗುತ್ತೆ, ಕರೆಕ್ಟಾ. L is equal to 15 ಸೆಂಟಿಮೀಟರ್. ಸೊ theta is equal to L/R ಆಗುತ್ತೆ. ಸೊ L ಅಂತ ಹೇಳಿದ್ರೆ ಇಲ್ಲಿ 15, ಇಲ್ಲಿ 75. ಸೊ ಇದು 1/15 radian ಆಗುತ್ತೆ, 1/15 radian. Okay, and the last one, I think I'll just use one more page of this. Yeah, so last one ಬಂದು 21 centimeter. So theta is equal to L/R. So L ಅಂದ್ರೆ ಎಷ್ಟಪ್ಪ? L ಅಂದ್ರೆ 75 ಅಂದ್ರೆ this is 21 and this by go in some number, just calculate and write out ಆಯ್ತಾ. ಸೊ this goes by ಯಾವ ಟೇಬಲ್? 21 7 ನೋಡ್ಕೊಳ್ರಪ್ಪ. ಓಕೆ, just calculate by using some like ಅದು ರೆಡ್ಯೂಸ್ ಮಾಡಿ ಕರೆಕ್ಟ್ ಬರ್ತದ. ಓ, ಐ ರೋಟ್ ಉಲ್ಟಾ. ಆರ್ ಅಂದ್ರೆ L ಅಂದ್ರೆ ಎಷ್ಟಪ್ಪ? L ಅಂದ್ರೆ ಇಟ್ ಇಸ್ 21/75, ಕರೆಕ್ಟ್ ಅಲ್ವಾ? ಐ ಥಿಂಕ್ ದಿಸ್ ಗೋಸ್ ಬೈ 3 tables, so just calculate by yourself. Next, this question is nice. So just look at this.
The minute hand of a watch is 1.5 meter long. Okay, so minute hand of a watch andre, so the minute hand andre almost length doddu hand is nothing but minute hand, correct? So adu estu, it's 1.5. So 1.5 that is only the radius makle, correct? So 1.5 centimeter, yeah, 1.5 centimeter. So radius is very clear for us. So radius is equal to, it is 1.5 centimeter. So how far does a tip moves in the 40 minutes? ಸೊ ಈಗ ಇಲ್ಲಿಂದ 40 ತನಕ ಬಂದಿದೆ, 40 ಮಿನಿಟ್ಸ್ ಆಗಿದೆ. ಓಕೆ, ಸೊ ನಮಗೆ ಈಗ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ಸೊ ಆಂಗಲ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇವಾಗ ಇದು ಸ್ವಲ್ಪ ಕೇರ್ಫುಲ್ ಆಗಿದೆ, ಆಯ್ತಾ? ಓಕೆ, ಇದು ಸಿಂಪಲ್ ಆಕ್ಚುಲಿ, ನಮ್ಗೆ ಈಸಿಯಾಗೆ ಮಾಡ್ಬೋದು. ಓಕೆ, ಸೊ ಹೌ ಫಾರ್ ಡಸ್ ಇಟ್ ದ ಟಿಪ್ ಮೂವ್ ಇನ್ 40 ಮಿನಿಟ್ಸ್? ಓಕೆ, 40 ಮಿನಿಟ್ಸಲ್ಲಿ ಇದು ಎಷ್ಟು ಮೂವ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಮಗೆ ಥೀಟಾ ಗೊತ್ತಿಲ್ಲ, ಥೀಟಾ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಇಲ್ಲಿಂದ ಇಲ್ಲಿಗೆ ಆರ್ಕ್ ಲೆಂತ್ ಎಷ್ಟು, ದಟ್ ಈಸ್ ಎಲ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಥೀಟಾ ಈಸ್ ಆಲ್ಸೋ ಅನ್ನೋನ್, ಸೊ ಥೀಟಾ ಈಸ್ ಆಲ್ಸೋ ಕ್ವಶನ್ ಮಾರ್ಕ್, ಆ್ಯಂಡ್ ಎಲ್ ಈಸ್ ಆಲ್ಸೋ ಕ್ವಶನ್ ಮಾರ್ಕ್ ಫಾರ್ ಅಸ್. ಓಕೆ, ಈಗ ಥೀಟಾನ ನಾವು ಸ್ವಲ್ಪ ಜನರಲ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಓಕೆ, ಈಗ ಒಂದು ಕಂಪ್ಲೀಟ್ ಆಗಿ ಮಿನಿಟ್ ಹ್ಯಾಂಡ್ ಇಲ್ಲಿ ಬಂತು ಅನ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ಮಿನಿಟ್ ಹ್ಯಾಂಡ್ ಬಂದಿದ್ರೆ ಇಟ್ ಇಸ್ 360 ಡಿಗ್ರಿ, ಕರೆಕ್ಟಾ? ಸೊ ದಟ್ ಈಸ್ ನಥಿಂಗ್ ಬಟ್ 60 ಮಿನಿಟ್ಸ್. ಯಾ, for 60 minutes it covers 360 degree. Okay, now for 40 minutes ge ಎಷ್ಟು ಡಿಗ್ರಿ ಕನ್ವರ್ಟ್ ಮಾಡುತ್ತೆ ಅಂತ. ಸೊ for 40 minutes how many degree it converts? So x, so cross multiply ಮಾಡಿ, x into 60 is equal to 360 into 40. So x is equal to 360 into 40 divided by 60. So 61s are 66 alva, 6. Yeah, so 240 degree convert ಆಯಿತು, 240 degree. ಓಕೆ, ಸೊ ಥೀಟಾ ವ್ಯಾಲ್ಯೂ ಬಂತು ನಮಗೆ. ಸೊ ಥೀಟಾ, ವಾಟ್ ಇಸ್ ಆಂಗಲ್? ಆಂಗಲ್ ಇಸ್ ನಥಿಂಗ್ ಬಟ್ 240 degree. ಓಕೆ, ಸೊ ಈಗ ಇದನ್ನು ನಾವು ರೇಡಿಯನ್ಗೆ ಕನ್ವರ್ಟ್ ಮಾಡೋಣ. ಸೊ ಥೀಟಾ ಇಸ್ ಈಕ್ವಲ್ ಟು 240 degree. ದಿಸ್ ಐ ಆಮ್ ಕನ್ವರ್ಟಿಂಗ್ ಇಂಟು ರೇಡಿಯನ್ ಮೆಜರ್. ಸೊ ಇಟ್ ಈಸ್ 1010 ಕ್ಯಾನ್ಸಲ್, 6 3s are and 6 4s are. So it's nothing but 4 pi by 3 ಮಕ್ಕಳೇ, 4 pi by 3. So this is the theta value. Okay, so theta value ಬಂತು ಎಷ್ಟು? ಇಟ್ ಇಸ್ 4 pi by 3. ಓಕೆ, ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇಸ್ ವೆರಿ ಸಿಂಪಲ್, ಆಯ್ತಾ? ಸೊ ಎಲ್ ಇಸ್ ಈಕ್ವಲ್ ಟು ಥೀಟಾ ಇಂಟು ಆರ್ ಅಲ್ವಾ? ಸೊ ಥೀಟಾ ಇಸ್ ನಥಿಂಗ್ ಬಟ್, ಸೊ 4 into pi divided by 3 into r value is 1.5. So they asked us to take theta as 3.14. So 4 into 3.14 into 1.5 divided by 3. So if you calculate by using calculator, so we get so 4 into 3.14 into 1.5 divided by 3, 6.28 ಮಕ್ಕಳೇ. ಓಕೆ, 6.28 ಸೆಂಟಿಮೀಟರ್, ಮೀಟರ್ ಏನಿದು, 6.28 ಸೆಂಟಿಮೀಟರ್. ಯಾ, ದಟ್ಸ್ ಇಟ್. ಓಕೆ, ಮಿನಿಟ್ ವಾಚ್ ಅಲ್ವಾ? ಯಾ, ವಾಚ್ ಅಂದ್ರೆ ಸಣ್ಣ ರೇಡಿಯಸ್ ಇರುತ್ತೆ. ಸೊ ಇದು ಓವರ್ ಆಲ್ ಅಂದರೆ ಇಲ್ಲಿ ತನಕ ಇದು ಮಾಡಿದ್ರೆ 6.28 ಸೆಂಟಿಮೀಟರ್ ಆನ್ಸರ್ ಇರುತ್ತೆ. ಸೊ ದ ಫೈನಲ್ ಆನ್ಸರ್ ಇಸ್, ಸೊ ಎಲ್ ಇಸ್ ಈಕ್ವಲ್ ಟು 6.28 ಸೆಂಟಿಮೀಟರ್. ಓಕೆ, ದಟ್ಸ್ ಆಲ್ ಇಸ್ ದ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಮಕ್ಕಳೇ. ಸೊ ಈ ಕ್ವಶನ್ ಅಲ್ಲಿ ಥೀಟಾ ಮತ್ತೆ ಎಲ್ ಎರಡೂ ಕೂಡ ಅನ್ನೋನ್ ಆಗಿತ್ತು. ಸೊ ದಟ್ ಈಸ್ ವಾಟ್ ವಿ ಯೂಸ್ಡ್ our general knowledge to find the theta value, and then we used our actual formula to get the answer ಅಷ್ಟೇ. Simple. Okay, yeah, that's it about this chapter ಮಕ್ಕಳೇ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೊ ಈಸಿ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ನಮ್ಮ ಚಾನಲ್ ಮಕ್ಕಳೇ ಟೆಲಿಗ್ರಾಮು, ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಅವೈಲೇಬಲ್ ಇದೆ. ಸೊ ಇವನ್ ಈ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಇಫ್ ಯು ಕ್ಲಿಕ್ ದಟ್, ಡೈರೆಕ್ಟ್ಲಿ ವಿಲ್ ಕಮ್ ಟು ಅವರ್ ವಾಟ್ಸಪ್ ಚಾನಲ್. ಸೊ ಕಮ್ ಟು ವಾಟ್ಸಪ್ ಚಾನಲ್ ಸೊ ದಟ್ ಐ ಕ್ಯಾನ್ ಸೆಂಡ್ ಯು ದ ನೋಟ್ಸ್, ವಾಟ್ ಎವರ್ ದ ಸ್ಟಡಿ ಮೆಟೀರಿಯಲ್ಸ್ ಯು ವಾಂಟ್, ಐ ಕ್ಯಾನ್ ಪೋಸ್ಟ್ ಇಟ್ ಮಕ್ಕಳೇ. ಓಕೆ, ಸೊ ಅಷ್ಟೇ ನನ್ನ ಕಡೆಯಿಂದ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.